ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳಿನ ಸಿಂಹ ರಾಶಿಯವರ ಸಂಪೂರ್ಣವಾದಂತ ಮಾಸ ಭವಿಷ್ಯ. ಅಂದ್ರೆ ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಪ್ರಯತ್ನಗಳಿಗೆ ಒಂದಿಷ್ಟು ಅವಕಾಶಗಳು ಸಿಗಲಿದೆಯಾ? ನೀವು ಕಾಯುತ್ತಿದ್ದಂತ ಅವಕಾಶ ಈಗ ನಿಮ್ಮ ಬಳಿ ಮತ್ತೆ ಮರಳಿ ಬರುತ್ತಾ ಇದೆಯಾ? ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಲು ಈ ಒಂದು ರೀಲ್ ಮಿಸ್ ಆಗೋಕ್ಕೂ ಮೊದಲು ಈ ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಸಿಂಹ ರಾಶಿಯವರಿಗೆ ನೀವು ನಾಯಕತ್ವ ಗುಣವನ್ನ ಹೊಂದಿರುವಂತ ವ್ಯಕ್ತಿ, ಆದರೆ ಕೆಲವೊಮ್ಮೆ ಅಹಂಕಾರವೇ ನಿಮ್ಮ ಅಡಚಣೆ ಆಗಬಹುದು. ಈ ತಿಂಗಳು ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಯಶಸ್ಸನ್ನ ನಿರ್ಧಾರವನ್ನ ಮಾಡುತ್ತೆ. ಹಾಗಾದ್ರೆ ಈ ಒಂದು ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಗ್ರಹಗಳ ವಿಚಾರ ನೋಡೋದಾದ್ರೆ, ಗುರು 9ನೇ ಮನೆಯಿಂದ 10ನೇ ಮನೆಗೆ ಬರುವುದರಿಂದ ಅಂದ್ರೆ ನಿಮ್ಮ ಭಾಗ್ಯಸ್ಥಾನದಿಂದ ಒಂದಿಷ್ಟು ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡುತ್ತಿದ್ದಾನೆ. ಇದರಿಂದ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಮುಂದುವರಿಕೆ ಕಾಣಬಹುದು. ಮಾಡಿದ ಪ್ರಯತ್ನಗಳಿಗೆ ಫಲ ಸಿಗಲು ಈ ಒಂದು ತಿಂಗಳಿನಲ್ಲಿ ಒಂದಿಷ್ಟು ಶುರುವಾಗುವಂತ ಸಾಧ್ಯತೆಗಳು ಇದೆ. ಶುಕ್ರ 2ನೇ ಮನೆಯಿಂದ 3ನೇ ಮನೆಗೆ ಬರುತ್ತಿದ್ದಾನೆ. ಅಂದರೆ ಧನಸ್ಥಾನದಿಂದ ಒಂದಿಷ್ಟು ಧೈರ್ಯದ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರಿಂದ ನಿಮ್ಮ ಮಾತಿನಿಂದ ಮತ್ತು ಪ್ರಯತ್ನದಿಂದ ಲಾಭಗಳು ಸಿಗುವ ಸಾಧ್ಯತೆಗಳು ಇದೆ. ಇನ್ನು ರಾಹು 7ನೇ ಮನೆಯಲ್ಲಿ ಇರೋದ್ರಿಂದ ಸಂಬಂಧಗಳಲ್ಲಿ ಒಂದಿಷ್ಟು ಸ್ವಲ್ಪ ಜಾಗ್ರತೆ ಇಟ್ಟರೆ ಮಾತ್ರ ನಿಮಗೆ ಬರುವಂತ ಸಮಸ್ಯೆಗಳನ್ನ ಈ ತಿಂಗಳಿನಲ್ಲಿ ತಪ್ಪಿಸಬಹುದು. ಕೆಲಸದ ಕ್ಷೇತ್ರದಲ್ಲಿ ನೋಡೋದಾದ್ರೆ ನಿಮ್ಮ ಶ್ರಮಕ್ಕೆ ಗುರುತಿನ ಚೀಟಿ ಮತ್ತೆ ಗುರುತಿನ ಒಂದು ಅವಕಾಶಗಳು ಸಿಗುತ್ತೆ. ಇನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುವಂತ ಸಾಧ್ಯತೆಗಳಿದೆ. ಹಣದ ವಿಷಯದಲ್ಲಿ ಲಾಭ ಕಾಣಬಹುದು, ಆದರೆ ಅನವಶ್ಯಕವಾದಂತ ಖರ್ಚು ತಪ್ಪಿಸಬೇಕಾಗುತ್ತೆ. ಸಂಬಂಧಗಳಲ್ಲಿ ನೀವು ವಿನಯದಿಂದ ನಡೆದುಕೊಂಡರೆ ಉತ್ತಮವಾದಂತ ಒಂದು ಫಲ ಸಿಗುತ್ತೆ. ಅಹಂಕಾರದಿಂದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈ ತಿಂಗಳು ಅಹಂಕಾರವನ್ನುವಂಥದ್ದು ನೀವು ಬಿಡಬೇಕಾಗುತ್ತೆ. ಜೊತೆಗೆ ಸಿಂಹರಾಶಿಯವರಿಗೆ ಪರಿಹಾರ ಏನೆಂದ್ರೆ, ಪ್ರತಿ ಭಾನುವಾರ ಸೂರ್ಯನಿಗೆ ನೀರು ಅರ್ಪಿಸಿ ಅಥವಾ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ತಿಂಗಳು ಗೌರವ ಮತ್ತು ಅವಕಾಶಗಳ ಕಾಲ ಬಂದಿದೆ. ವಿನಯ ಮತ್ತೆ ತಾಳ್ಮೆ ಇಟ್ಟುಕೊಂಡರೆ ಮಾತ್ರ ಯಶಸ್ಸು ನಿಮ್ಮದಾಗಿರುತ್ತೆ. ನಿಮ್ಮ ಸಂಪೂರ್ಣವಾದ ಮಾಹಿತಿಗಾಗಿ, ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ ನಲ್ಲಿ ಕಾಣುತ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.